ಬಸವರಾಜ್ ಪಾಟೀಲ್ ಸೇಡಂ ಅವರು ಸಿಡಿ ಬಿಡುಗಡೆ ರಾಷ್ಟ್ರಕೂಟರ ಮನೆ ದೇವತೆಯಾಗಿರುವಂತಹ ನಾಗಾವಿ ಯಲ್ಲಮ್ಮ ಕುರಿತ ಸಿಡಿಯನ್ನು ನಮ್ಮ ಭಕ್ತಲಿಗೆ ಸರ್ ಅವರು ಅದರ ಒಂದು ಕರ್ತೃವಾಗಿದ್ದಾರೆ. ಅದನ್ನು ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು ನಡೆಸಿಕೊಳ್ಬೇಕಾಗಿ ಅನಿಸ್ಕೊಳ್ತೇನೆ. ಧ್ವನಿ ಸುರುಳಿಯನ್ನು ಶ್ರೀ ನಾಗಾವಿ ಯಲ್ಲಮ್ಮ ದೇವತೆ ಕುರಿತು ಕರ್ತೃ ಅದರ ಗುಂಡೂರಾವ್ ಭಕ್ತಲಿಗಿ ಅರೆ ಜಂಬಿಗೆ ಇವರು ಜೋರಾದ ಚಪ್ಪಾಳೆಗಳ ಮೂಲಕ ರಾಷ್ಟ್ರಕೂಟರ ಮನ ದೇವತೆಯಾದ ನಾಗಾವಿ ಯಲ್ಲಮ್ಮ ಕುರಿತು ಸಿಡಿಯನ್ನು ಅವರು ರಚಿಸಿದ್ದಾರೆ. ಜೋರಾದ ಚಪ್ಪಾಳೆ ಇರಲಿ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ತಾವೆಲ್ಲರೂ ನಿರೀಕ್ಷಿಸಿರುವಂತೆ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಮುಡಿಬಿ ಗುಂಡಾರಾವ್ ಹಿರಿಯ ಸಾಹಿತಿಗಳು ಸಂಶೋಧಕರಿಂದ ಇವತ್ತಿನ ಈ ಒಂದು 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಶ್ರೀ ಲಿಂಗಾರೆಡ್ಡಿ ಶಿರೀಸ್ ಅವರಿಗೆ ಕನ್ನಡದ ಧ್ವಜ ಹಸ್ತಾಂತರದ ಮೂಲಕ ಈ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಅವರಿಗೆ ವಹಿಸಲಿದ್ದಾರೆ. ಶ್ರೀ ದೇವರಾಜ್ ಕೋರಿ ಅವರ ಒಂದು ಸಹಾಯ ಮಾಡಬೇಕಾಗಿ ಕೇಳ್ಕೊತೇನೆ. ಧ್ವಜ ಹಸ್ತಾಂತರ ನಿಕಟ ಪೂರ್ವ ಅಧ್ಯಕ್ಷರಾದಂತಹ ಮುಡಿಬಿ ಗುಂಡಾರಾವ್ ಅವರಿಂದ ಶ್ರೀ ಲಿಂಗಾರೆಡ್ಡಿ ಶಿರೀಸ್ ಅವರಿಗೆ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರು, ಸಚಿವರು, ಎಲ್ಲ ಪ್ರತಿನಿಧಿಗಳು ಇದಕ್ಕೆ ಸಹಕರಿಸಬೇಕು. ಜೋರಾದ ಚಪ್ಪಾಳೆಗಳ ಮೂಲಕ ಮುಂದಿನ ಸಮ್ಮೇಳನವರೆಗೆ ಸಾಂಸ್ಕೃತಿಕ ನಾಯಕರಾಗಿ ಶ್ರೀ ಲಿಂಗಾರೆಡ್ಡಿ ಶಿರೀಸ್ ಅವರು ಒಂದು ಪ್ರಾತಿನಿಧ್ಯ ವಹಿಸಲಿದ್ದಾರೆ. ಅವರ ಅಭಿಮಾನಿಗಳು, ಅವರ ಬಂಧುಗಳು, ಅವರ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನ ವಹಿಸಿದ್ದಕ್ಕಾಗಿ ಅಭಿಮಾನದಿಂದ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಅಭಿಮಾನದ ಸಂದರ್ಭದಲ್ಲಿ ಧ್ವಜ ಹಸ್ತಾಂತರ ಕಾರ್ಯಕ್ರಮ ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದಂತಹ ಸಾಹಿತ್ಯ ಸಮ್ಮೇಳನದ ಮುಡಿಬಿ ಗುಂಡಾರಾವ್ ಅವರಿಂದ ಶ್ರೀ ಲಿಂಗಾರೆಡ್ಡಿ ಶಿರೀಸ್ ಅವರಿಗೆ ಜೋರಾದ ಚಪ್ಪಾಳೆಗಳ ಲಿಂಗಾರೆಡ್ಡಿ ಶಿರೀಸ್ ಅವರಿಗೆ ಹಾಗೂ ಮುಡಿಬಿ ಗುಂಡಾರಾವ್ ಅವರಿಗೆ ಈಗ ಆಶಯ ನುಡಿಗಳನ್ನು ನಮ್ಮೆಲ್ಲರ ನೆಚ್ಚಿನ ಸಾವಿರ ಕಾರ್ಯಕ್ರಮಗಳ ಸರ್ದಾರ ಇಂಡಿಯಾ ಪ್ರತಿನಿಧಿ ಶ್ರೀ ವಿಜಯಕುಮಾರ್ ತೇಗಲ್ತಿಪ್ಪೇಡವರಿಂದ ಆಶಯ ನುಡಿಗಳು ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಕಾರ್ಯಕ್ರಮಗಳ ರಶೀನ್ ಮಾನ್ಯ